ಹೇಳ್ತಾ ಇರೋದು. ಬಟ್ ಡಿಸಿಷನ್ ಅಂತ ಬಂದಾಗ ಅಭಿ ನನ್ಗೇನ್ ಅನ್ಸುತ್ತೆ ಗೊತ್ತಾ, ನನ್ಗೆ ಧ್ರುವಂತ ಆಡೋದ್ರಲ್ಲಿ ಯಾವ್ದು ಇದಿಲ್ಲ. ನನಗೇನ್ ಪ್ರಾಬ್ಲಮ್ ಅಂದ್ರೆ ನನಗೆ ಧ್ರುವಂತ ತಾಳ್ಮೆ ಲೆವೆಲ್ ನಾನು ನೋಡಿದ್ದೀನಿ. ತುಂಬಾ ಪ್ಯಾನಿಕ್ ಆಗ್ತಾರೆ. ಸೊ ನನಗೆ ಏನಾಗ್ತಾ ಇದೆ ಅಂದ್ರೆ ಅದನ್ನ ಧನು ಆಡ್ಲಿ ಅಂತ ನನ್ ಡೆಸಿಷನ್ ಆಗಿತ್ತು. ಇಲ್ಲ ನಾನೇ ಆಡ್ತೀನಿ, ನನ್ಗೆ ಅವಕಾಶ ಕೊಟ್ಟಿಲ್ಲ, ನಾನೇ ಆಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೆ ಈಗ ಏನಾಗುತ್ತೆ, ಒಬ್ಬ ಟೀಮ್ ಅಲ್ಲಿ ನಾನು ಈಗ ನನಗನ್ಸಿದ್ದು ಧನುನೆ, ಬಿಕಾಸ್ ಬ್ಯಾಲೆನ್ಸಿಂಗ್ ಮಾಡ್ತಾರೆ ಅಂತ. ಬಟ್ ಅವ್ರು ಅದನ್ನ ನಾನೇ ಆಡ್ತೀನಿ, ನನ್ಗೆ ಅವಕಾಶ ಸಿಕ್ಕಿಲ್ಲ ಅಂತ ಐ ವಿಲ್ ಟಾಕ್ ಟು ಹಿಮ್. ಆಮೇಲೆ ಇವನ್ ಅಬೌಟ್ ರಿಷಾ ಆಲ್ಸೋ, ಇವಾಗ ಅಲ್ಲಿ ಕಾವ್ಯ ಆಡ್ತಾಳೆ ಅಂದ್ಬಿಟ್ಟು ಈ ಕಡೆ ನೋಡಿ ಬಿಡಿಸೋದು ಅವರು, ಇವ್ರನ್ನ ರೆಡ್ ಅಲ್ಲೇ ತಗೊಂಡು ಬಿಡಿಸೋದು, ಆಪೋಸಿಟ್ ಇಟ್ಟವ್ರು ಅಷ್ಟೇ. ನನಗೆ ನೀವು ಆರು ತಕ್ಷಣ ನಾನು ಮಾತುಕತೆ ಯಾರು ಆಡ್ತಿದ್ದಾರೆ ಏನ್ ಟಿಪ್ಸ್ ಆಡ್ತಿದ್ದಾರೆ ಧನು ಆಗ್ತಿದ್ದಾರೆ. ಏನು ಸಿಕ್ಸ್ ಎಷ್ಟಿದೆ? ಬಟ್ ಸಿಕ್ಸ್ ಇದೆ. ಬಟ್ ದಿಸ್ ಇಸ್ 2-2. ಇಲ್ಲ ಇಲ್ಲ, ದಿಸ್ ಒನ್ ಇಸ್ 2. ಇಲ್ಲಮ್ಮ, ಇದು 1 2 3 4 5 ಅದು ಅಂಟಿಸ್ಬಿಟ್ಟಿದ್ದಾರೆ ಕಾಣಿಸ್ತಿದ್ದಾರೆ. ಒಟ್ಟಲ್ಲಿ ಆಡ್ತೀನಿ, ಚೆನ್ನಾಗಿ ಆಡ್ತೀನಿ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ದಟ್ ಇಂಪಾರ್ಟೆಂಟ್. ಕ್ಯಾಪ್ಟನ್ಸಿ ಇಸ್ ಓಕೆ, ಸ್ಟಿಲ್ ವಿ ಶುಡ್ ಪ್ಲೇ. ಇವ್ರು ಏನಂದ್ರು ಸ್ಟಿಲ್ ನನಗೂ ಏನು ಅನ್ಸುತ್ತೆ ಗೊತ್ತಾ, ಫೇರ್ ಅಲ್ಲಿ ಇನ್ನೂ ಟಾಸ್ಕ್ಗಳಿದೆ. ಅಶ್ವಿನಿ ಆದ್ಮೇಲೆ ಎಲ್ಲೋ ಒಂದು ಕಡೆ ಟ್ರಸ್ಟ್ ಶುಡ್ ಗಿವ್ ದಟ್ ಪೊಸಿಷನ್. ಗಿಲ್ಲಿ ಸ್ವಲ್ಪ ಫೇವರಿಸಮ್ ಮಾಡ್ತಾನೆ ಅನ್ನೋದು ನನ್ನ ಅನಿಸಿಕೆ. ಕಾವ್ಯ ಅಂತ ಬಂದ ಇವ್ರು ಕಾವ್ಯಕ್ಕೆ ಕೊಡ್ತಾನೆ, ಆಶಿಕ್ ಮತ್ತೆ ಸೂರಜ್ ಅದು ಬೇಡ. ಈಗ ನಾನಲ್ಲಿ ಓಟ್ ಹೋದ್ರೆ ಆಬ್ವಿಯಸ್ಲಿ ರಾಶಿ ಕೊಡ್ತಾನೆ. ಕನ್ಫ್ಯೂಸ್, 3 ಜನರು ಕನ್ಫ್ಯೂಸ್ ಅಲ್ಲೇ. ಸೂರಜ್ ಯೋಚನೆ ಮಾಡ್ಕೊಂಡು ನೀನು ಫಿಕ್ಸ್ ಅದ, ಜಾನು ನೀವಿಬ್ರು ಫಿಕ್ಸರ್ ಅಲ್ಲ, ಬನ್ನಿ. ಅದೆಲ್ಲ ಒಂದು ಬೇಕು ಅಭಿ. ತುಂಬ ಪ್ರೆಷರ್ ಹಾಕಬಾರ್ದು. ಹೇಳಿದ್ರೆ ಅಗ್ರೆಸಿವ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಕಾರ್ನರ್ಲಿ ಎಷ್ಟು ಹಾಕಿದೆ, ಸೆಂಟ್ರಲ್ಲಿ ಎಷ್ಟು ಹಾಕಿದೆ, ಎಷ್ಟು ಕಾಲೇಜ್ ಇಬ್ಬರು ಮಾತಾಡ್ಕೊಟ್ಟು ಅಷ್ಟೇ. ಆದಷ್ಟು ಆಮೇಲೆ 3 ದಾಟಿದೆ ನಾವು ತಲೆ. ಆಮೇಲೆ ನಮ್ಮ ಅಡ್ವಾಂಟೇಜ್ ಅಂದರೆ ನೀವು ಇಬ್ಬರು ಸೇಮ್ ಹೇಳಿಲ್ಲ, ವೆರಿ ಗುಡ್. ಅದು ಅದು ಬೆಸ್ಟ್. ಯಾರು ಸಮಸ್ಯೆ ಬೇಡ, ಏನಣ್ಣ ಏನು ಸ್ಟ್ರಾಟಜಿ ಪ್ಲಾನರ್ ಆಗ್ಬಿಟ್ಟಿದ್ದೀರಣ್ಣ ಅವ್ರ ಟೀಮ್ಗೆ. ನಾನು ಕ್ಯಾಪ್ಟನ್ ಉಸ್ತುವಾರಿ ಜಾಗದಲ್ಲಿ ನಿಂತಿದ್ದೀನಿ, ಶಿಸ್ತಿನ ಸಿಪ್ಪಾಗಿ. ನನ್ನ ಉಸ್ತುವಾರಿ ನನಗೆ ಟೈಮ್ ಕೊಟ್ಟವ್ರು ನಾನು ಉಸ್ತುವಾರಿ ಮಾಡ್ತೀನಪ್ಪ. ಅಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಹೌದು, ಇಲ್ಲಿ ನಾನು ನಿಂತಿದ್ದೀನಿ. ಅಲ್ಲೊಂದು ಪಾಯಿಂಟ್ ಇದೆ ನೋಡು, ಅಲ್ಲೊಂದು ಪಾಯಿಂಟ್ ಇದೆ. 3 ಕಡೆ ಇರ್ಬೇಕು ನೀವು. ನನ್ಗೆ ಯಾರು ನಾನು ಇಲ್ಲಿ ಇಗ್ನೋರ್ ಮಾಡಿ, ನನ್ನ ಟೀಮ್ ಅಂತ ನಂಗೆ ಗೊತ್ತು, ಅದು ನನ್ನ ಟೀಮ್ ಅಂತ. ಆ ಟೀಮ್ ನಂಗೆ ಸಿಂಪಲ್ ಟಾಸ್ಕಿಂದ ಹಂಗೆ ಆಗ್ತಾ ಇದೆ ಅಲ್ಲ, ಬರೀ ಟಾಸ್ಕೆ ಸಿಗ್ತಾ ಇಲ್ಲ. ಎಲ್ರಿಗೋಸ್ಕರ ಆಟ ಕಳಿಸಿ ನಾವು ಕೋತಿಗಳಾಗ್ತೇವೆ. ಇಲ್ಲ, ಇಂಡಿವಿಜುವಲ್ ಆಗಬೇಕು. ಮತ್ತೆ ನೆನ್ನೆ ಹೇಳಿದ್ರು ವೈಯಕ್ತಿಕ ಇಂಡಿವಿಜುವಲ್ ಆಗಲೇಬೇಕು. ನಮ್ಮ ಗೇಮ್ ಅದು ಸಿಗ್ಬೇಕು. ಮಾಲು ಆಡ್ಲಿ ಅಂತ ಹೇಳಿದೆ ನಾನು ಈ ಕಡೆ. ಹೌದು ಸರ್, ಪ್ರತಿ ಸರ್ತಿ ಗೊತ್ತಾ ಆಡ್ಬಿಟ್ಟು ಬೇರೆಯವ್ರನ್ನೇ ಕಳಿಸ್ತಿದ್ದೀವಿ ನಾವು. ಲಾಸ್ಟ್ ಟೈಮ್ ಇವ್ರನ್ನ ಕಳಿಸಿರೋದು ನಾನೇ. ನಾವು ಆಟಡಿ ಗೆದ್ದು ಕಳಿಸಿರೋದವ್ರನ್ನ ನಾನು. ಒಂದು ಕೃತಜ್ಞತೆ ಹೇಳಿದೆ ಇವ್ರಿಗೆ ಒಂದು ಅದು ಫೇವರ್. ಎಲ್ಲರೂ ಆಡ್ಬೇಕು. ಇವನ್ ಪಾಪ ಇವನ್ ತುಂಬಾ ಕಾನ್ಫಿಡೆಂಟ್ ಆಗಿದೆ. ನಿಮ್ಗೆ ಹೇಳಿದ್ರು ಫೈಟ್ ಮಾಡ್ಬೇಕು, ಕೇಳ್ಬೇಕು. ಏನು ಹಂಗೆ ಆಗ್ತಾ ಇದೆ. ಪ್ರಿನ್ಸಿಪಲ್ ನೋಡಿದಾಗ ಒಂದು ಟಾಸ್ಕ್ ಆಡಿಲ್ಲ, ಒಂದು ಟಾಸ್ಕ್ ಆಡಿಲ್ಲ.
ಕೈ ಸುಮ್ಮನೆ ನಾನೇ ತಗೊಂಡು ಬ್ಲೇಮ್ ಕೂಡ್ತಾ ಇದ್ದೀನಿ. ಏನ್ ನಾವಿಲ್ಲ ಏನಕ್ಕೆ ಬಂದು ಕೂತ್ಕೊಳ್ಳೋದು? ನೀವು ಅಡ್ಜಸ್ಟ್ ಆಗ್ತಾ ಇದ್ದೀರಾ ಇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಿಡಿ, ಥ್ಯಾಂಕ್ ಯು ಧ್ರುವಂತ್. ಹಿಂಗೆಲ್ಲ ಹೋಗ್ತದ, ಹಂಗೆ ಹೋಗ್ಬೇಕು. ನೀವೇನ್ ಮಾಡ್ತೀರಿ? ಆಚೆ ಹೋಗ್ಬೇಕು, ಆಚೆಯಿಂದ ಹೋಗ್ಬೇಕು. ಆಮೇಲೆ ಈ ಲೈನ್ ಕ್ರಾಸ್ ಆದ್ಮೇಲೆ ಬೇಕಾ ಕೈಯಲ್ಲಿ ಎಸ್ಬಿಟ್ಟು ಇಡ್ಬೋದು. ಈ ಲೈನ್ ತನಕ ಆಮೇಲೆ ಇಲ್ಲೇ ಬಿಟ್ಟು ವಾಪಸ್ ಹೋಗ್ಬೇಕು. ಇಲ್ಲಿ ಬಿಟ್ಟು ವಾಪಸ್ ಹೋಗ್ಬೇಕು. ನಾನು ಹೇಳಿದ್ದೀನಿ ನಾನು ಆಡ್ತೀನಿ ಅಂತ, ಮತ್ತೆ ಅವರ ಹೇಗೆ ಏನು ಡೈಮೆನ್ಷನ್ ಗೊತ್ತಿಲ್ಲ ನನಗೆ. ನಾನು ಹೇಳಿದ್ದೀನಿ ನಾನು ಆಟ ಆಡ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈಗಲೂ ಹೇಳಿದ್ದೀನಿ, ಕೇಳಿದ್ದೀನಿ. ನಮಗೂ ಅವಕಾಶ ಸಿಗಬೇಕು, ಅದನ್ನು ಕೇಳೋದನ್ನ ಕೇಳಿದ್ದೀನಿ. ತುಂಬ ಇನ್ನೇನು ಮಾಡಿ ಈಗ ಆಡ್ಬಿಡ್ತಾನೆ. ಅದು ನನಗೆಲ್ಲೋ ಒಂದು ಕಡೆ ಬಿಟ್ಟರೆ ಧ್ರುವಂತ್ ಆಡಬಾರ್ದು ಅಂತ ನನಗೆ. ಬಟ್ ದಟ್ ಬಿಹೇವಿಯರ್ ಆಫ್ ಇಸ್ ದಟ್ ಇಸ್ ಹರ್ಟಿಂಗ್ ಮೀ. ಬಿಕಾಸ್ ಒಂದು ಟೀಮಲ್ಲಿ ನಾವಿದ್ದಾಗ ನೀನು ನನ್ನ ಹತ್ರ ಮಾತಾಡಿ, ನಾನು ನಿನ್ನ ಮಾತು ಕೇಳ್ತೀನಿ. ಬಟ್ ತೀರಾ ನೀನು ನನ್ನನ್ನು ಏನು ಹೇಳ್ತಾರೆ ತುಂಬ ಫೋರ್ಸ್ ಮಾಡಬಾರ್ದು. ಯು ಶುಡ್ ಆಲ್ಸೋ ಗಿವ್ ಮಿ ಅನ್ ಆಪ್ಷನ್. ನನಗೆ ಫಸ್ಟೇ ಧನು ಅಂತಾನೆ, ನೋ ಐ ವಿಲ್ ಪ್ಲೇ, ಲೈಕ್ ದಿಸ್ ಟೈಮ್ ಐ ವಿಲ್ ಪ್ಲೇ ಅಂತ. ಈಗ ನನ್ನ ಮೇಲೆ ಫೋರ್ಸ್ಫುಲ್ಲಿ ನೀನು ಹೇಳ್ತಾ ಇದೆಯಾ? ಡೋಂಟ್ ಇಂಪ್ಲಿಮೆಂಟ್. ನಾನು ಹೇಳಕ್ಕೆ ಟ್ರೈ ಮಾಡ್ತಾನೆ, ಕೇಳಕ್ಕೆ ಇದು ಆದ ತಕ್ಷಣ ನೋವು ಅಂದ ತಕ್ಷಣ ಹೆಂಗೆ ಹೋಗೋರ ಜೊತೆ ಸೇರಿಕೊಂಡು ಆಡಬೇಕು ಅಂತ. ಸೊ ನಂಗೆ ಅರ್ಥ ಆಗ್ತಿಲ್ಲ ಅದು ಯಾಕೆ ಆ ಥರ ಬಿಹೇವ್ ಮಾಡ್ತಿದ್ದಾನೆ. ಹೋಗಿ ಆಪೋಸಿಟ್ ಅಷ್ಟರಲ್ಲೇ ಹೋಗಿ ಗೆಲ್ಲಿ ಹೆಗಲ್ ಮೇಲೆ ಕೈ ಹಾಕೊಂಡ ಅಲ್ಲಿ ಹೋಗಿ ನಮ್ಮ ಬಗ್ಗೆ ಮಾತಾಡ್ತಾ. ಅವನೇ ಹೇಳಿದ ಒಂದು ಟೀಮಾಗಿ ಆಟ ಆಡೋಣ, ನಾವೇ ಹೇಳಿದ್ವಿ. ನಿಮ್ಮಿಬ್ಬರಿಗೂ ಸೂಪರ್ ಕಾನ್ಫಿಡೆನ್ಸ್ ಇದೆ, ಕೋಆರ್ಡಿನೇಷನ್ ಇದೆ ಅಷ್ಟೇ. ಆಮೇಲೆ ಮುಂದೆ ಕ್ರಾಸಿಂಗ್ ಸ್ಟ್ರಾಟಜಿ ನೀವು ಏನು ಮಾಡ್ಬೋದು? ಈ ಆಟ ಏನು ಬಂದು ಯಾರು ಯಾವ ಹುಡುಗರು ಬೇಕಾದ್ರೆ ಯಾರು ಬೇಕಾದ್ರೆ ಇದರಲ್ಲಿ ಮತ್ತೆ ಇದ್ರಲ್ಲಿ ಏನು ಸರ್ ಹೋಗಿ ಕಳ್ತೀವಿ ಅಲ್ಲಿ ಪೂರ್ತಿ ಇವರು ನೀವು ಆಡ್ಬೋದು, ಮಾಲೂನು ಆಡ್ಬೋದು. ಕ್ರಾಸ್ ಇದೆ ಅಲ್ವಾ,